ಇದುವರೆಗೆ ಮುಂಬೈ ದಾಂಡಿಗರನ್ನ ಕಾಡಿದ ಶರತ್ ಪಕ್ಕಾ ಹಳ್ಳಿ ಹೈದ. ಆತ ಮಾಡಿರೋ ಸಾಧನೆಯ ಫಲವಾಗಿ ಇವತ್ತು ಇಡೀ ರಾಜ್ಯದ ಜನರು ಶರತ್ ಕಡೆ ತಿರುಗಿ ನೋಡ್ತಿದ್ದಾರೆ. ಶರತ್ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ದೊಡ್ಡ ಹೊಸಗಾವಿ ಗ್ರಾಮದವರು. ಶಿವಲಿಂಗಯ್ಯ ಮತ್ತು ಪುಟ್ಟಗೌರಮ್ಮ ದಂಪತಿಯ ಎರಡನೇ ಪುತ್ರ. ಬಾಲ್ಯದಿಂದಲೇ ಕ್ರೀಡೆಯಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಶರತ್ಗೆ ಕ್ರಿಕೆಟ್ ಅಂದ್ರೆ ಹೆಚ್ಚಿನ ಪ್ರೀತಿ. ಹೀಗಾಗಿ ಶರತ್ ಬಾಲ್ಯದಿಂದಲೇ ಗಲ್ಲಿ ಕ್ರಿಕೆಟ್ನಲ್ಲಿ ಮಿಂಚಿದ್ರು. ಹಾಗಂತ ಶರತ್ ಪಾಠದಲ್ಲೇನೂ ಹಿಂದೆ ಬಿದ್ದಿರಲಿಲ್ಲ. ಶರತ್ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಕೊಪ್ಪದಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಶಾಲೆಯಲ್ಲಿ ಮುಗಿಸಿದ್ರು. ಬಳಿಕದ ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಗ್ರಾಮದ ಭಾರತೀ ಶಾಲೆಯಲ್ಲಿ ಓದ್ತಾರೆ. ಇನ್ನು ಎಸ್ಎಸ್ಎಲ್ಸಿಯಲ್ಲಿ ಶರತ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ಹೈಸ್ಕೂಲ್ನಲ್ಲಿ ಶರತ್ ಹೆಚ್ಚಾಗಿ ಆಡ್ತಿದ್ದು ಕಬಡ್ಡಿಯನ್ನ. ಅಲ್ಲದೆ ತಂಡದ ನಾಯಕ ಕೂಡ ಅವರೇ. ಇವರ ನೇತೃತ್ವದ ಕಬಡ್ಡಿ ಟೀಮ್ 2009ರ ಮೈಸೂರು ದಸರಾದಲ್ಲಿ ಫೈನಲ್ ಪ್ರವೇಶಿಸಿತ್ತು. ಆದ್ರೆ ದುರಾದೃಷ್ಟಕ್ಕೆ ಕಪ್ ಕೈ ತಪ್ಪಿ ಹೋಗುತ್ತೆ. ಇದು ಶರತ್ ಲೈಫ್ನ ಟರ್ನಿಂಗ್ ಪಾಯಿಂಟ್. ಎಜುಕೇಷನ್ ಅಂದರೆ ನಾನು ಓದಿದ್ದೆಲ್ಲ ಇಲ್ಲೇ ಕೊಪ್ಪ ಅಂತ ಜೋಗಿಗೌಡ ಹೈಸ್ಕೂಲಲ್ಲೆಲ್ಲ ಓದಿದ್ದು. ಸೊ ಅದಾದಮೇಲೆ ನಂದು 10th ಮುಗಿದ ತಕ್ಷಣ ನಾನು ಮಂಡ್ಯ PES ಕಾಲೇಜಲ್ಲಿ ಸೇರಿಕೊಂಡೆ. ಅಲ್ಲಿ ಸೆಕೆಂಡ್ PU ಮುಗಿದ ತಕ್ಷಣ ಅಲ್ಲಿಂದ ತಿರ್ಗಿ ಅಲ್ಲೇ ಡಿಗ್ರಿ ಸೇರಿಕೊಂಡೆ. ಸೊ ನನಗೆ ಕ್ರಿಕೆಟ್ ಕೆರಿಯರಲ್ಲಿ ಸ್ವಲ್ಪ ಅಂದರೆ ಅಪ್ ಆ್ಯಂಡ್ ಡೌನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೆ ಬೆಂಗಳೂರಲ್ಲಿ ಜೈನ್ ಕಾಲೇಜ್ ಇದೆ. ಸೊ ಅಲ್ಲಿಗೆ ನನಗೆ ಸ್ವಲ್ಪ ಚಾನ್ಸ್ ಸಿಕ್ತು ಅಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ. ಸೊ ನಾನು ಅಲ್ಲೋಗಿ ಸೇರಿಕೊಂಡೆ ಸರ್. ಈ ಸೋಲಿನಿಂದ ಬೇಸರಗೊಂಡಿದ್ದ ಶರತ್ಗೆ ಉತ್ಸವದಲ್ಲಿ ಕ್ರಿಕೆಟ್ ಆಡ್ತಾ ಇದ್ದ ತಂಡವೊಂದರ ಪರಿಚಯವಾಗುತ್ತೆ. ಒಂದು ಚಾನ್ಸ್ ಕೂಡ ಸಿಗುತ್ತೆ. ಅದರ ಸದುಪಯೋಗ ಪಡ್ಕೊಂಡ ಶರತ್ ಒಳ್ಳೆ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಮಾಡ್ತಾರೆ. ಇದನ್ನ ನೋಡಿದ ಆಯೋಜಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಅಲ್ಲದೆ ವಿದ್ಯಾರಣ್ಯ ಕ್ರಿಕೆಟ್ ಕ್ಲಬ್ ಮತ್ತು ಬೆಂಗಳೂರಿನ ಹೆರಾನ್ಸ್ ಕ್ಲಬ್ಗೆ ಪರಿಚಯ ಮಾಡಿಕೊಡ್ತಾರೆ. ಶರತ್ಗೆ ಅಲ್ಲಿಂದ ಕ್ರಿಕೆಟ್ನ ಕನಸು ಶುರುವಾಗುತ್ತೆ. ಅಲ್ಲಿಗೆ ಶರತ್ ಹಠಕ್ಕೆ ಬಿದ್ದವನಂತೆ ಕ್ರಿಕೆಟ್ ಹಿಂದೆ ಬೀಳ್ತಾರೆ. ಇನ್ನು ಅಕ್ಕಪಕ್ಕದ ಊರಿನ ಜನ ಕೂಡ ಶರತ್ನನ್ನ ಲೋಕಲ್ ಮ್ಯಾಚ್ಗಳಿಗೆ ಕರ್ಕೊಂಡು ಹೋಗ್ತಿದ್ರು. ಶರತ್ ಇದ್ದ ಕಡೆ ಗೆಲುವು ಅನ್ನೋ ಮಟ್ಟಕ್ಕೆ ಹೆಸರಾಗುತ್ತೆ. ಈ ಮಧ್ಯೆ ಮಂಡ್ಯದ PES ಕಾಲೇಜಿನಲ್ಲಿ PUC ಮುಗಿಸಿ BBM ಪ್ರವೇಶ ಪಡಿತಾರೆ. ಅಲ್ಲಿಯೇ ಮಹದೇವು ಅವರ ಬಳಿ ಕ್ರಿಕೆಟ್ ತರಬೇತಿ ಪಡಿತಾರೆ. ಅಂದರೆ ನಾನು ಫಸ್ಟು ನನಗೆ ಕ್ರಿಕೆಟ್ ಹೇಳ್ಕೊಟ್ಟಿದ್ದು ಮಾದೇವ್ ಅಂದ್ಬಿಟ್ಟು. ಅಂದರೆ ನಾನು ಫಸ್ಟ್ ನೋಡಿ ಅವರೇ ಬಂದು ಇಲ್ಲಿ ಚೆನ್ನಾಗಿ ಆಡ್ತಾಯಿದ್ದೆ ಮಾಡು ಅಂತ ಹೇಳ್ಕೊಟ್ಟಿದ್ದಲ್ಲ ಫಸ್ಟ್ ಅವರೇ. ಅಲ್ಲಿಂದ ನನಗೆ ಮ್ಯಾನೇಜರ್ ಅಂತಿದ್ದಾರೆ ನಾಗೇಶ್ ಅಂದ್ಬಿಟ್ಟು. ಸೊ ಅಂದರೆ ನಂದೆಲ್ಲ ಕ್ರಿಕೆಟಿನ ವಿಷಯದೆಲ್ಲ ಅವರೇ ನೋಡ್ಕೊಳ್ಳೋದು. ನಂದೆಲ್ಲ ಏನೇನು ಇದುವರೆಗೆಲ್ಲ ಇಲ್ಲಿ ಬಂದಿದ್ದೀನಿ ಅಂದರೆ ಅವರು ಒಬ್ಬರು ಕಾರಣ. ನನಗೆ ಮುರಳಿ ಸರ್ ಅಂತಿದ್ದಾರೆ ಹೆರಾನ್ಸು. ಇವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅವರು ಅದೇ ಕ್ಲಬ್ ಬೆಂಗಳೂರಲ್ಲಿ ಹೆರಾನ್ಸ್ ಕ್ಲಬ್ ಆಡೋದು. ಸೊ ಅವರು ತುಂಬ ಸಪೋರ್ಟ್. ಇದೇ ಸಂದರ್ಭದಲ್ಲಿ ರಣಜಿ ಅವಕಾಶ ಬಂದಿದ್ದರಿಂದ ಬೆಂಗಳೂರಿಗೆ ಬಂದು ಹೆರಾನ್ಸ್ ಕ್ರಿಕೆಟ್ ಕ್ಲಬ್ನಲ್ಲಿ ತರಬೇತಿ ಪಡಿತಾರೆ. ಅಲ್ಲಿಯೇ ಓದನ್ನ ಕೂಡ ಮುಂದುವರಿಸ್ತಾರೆ. ಹಾಗಂತ ಶರತ್ ಏನು ಶ್ರೀಮಂತ ಕುಟುಂಬದಿಂದ ಬಂದವರೇನಲ್ಲ. ಅಪ್ಪಟ ಕೃಷಿಕ ಕುಟುಂಬದವರು. ತಂದೆ ಶಿವಲಿಂಗಯ್ಯ ಕೃಷಿ ಜೊತೆಗೆ ಆಟೋ ಓಡಿಸಿಕೊಂಡು ಮಗನ ಓದಿಗೆ ಮತ್ತೆ ಕ್ರಿಕೆಟ್ನ ಅಭ್ಯಾಸದ ನೆರವಿಗೆ ನಿಂತಿದ್ದಾರೆ. ಶರತ್ ಕೂಡ ಬಾಲ್ಯದಿಂದಲೂ ಮನೆ ಕೆಲಸಗಳಲ್ಲಿ ಕೈ ಜೋಡಿಸುತ್ತಲೇ ಬೆಳೆದಿದ್ದಾರೆ. ಇನ್ನು BBM ಮಾಡುವಾಗ ಕ್ರಿಕೆಟ್ ತರಬೇತಿ ಪಡ್ಕೊಂಡಿದ್ದು ತುಂಬಾನೇ ಕಷ್ಟಕರವಾಗಿತ್ತು. ಹಳ್ಳಿಯಿಂದ ನಡ್ಕೊಂಡು ಹೋಗಿ ಪ್ರತಿದಿನ ಬಸ್ನಲ್ಲಿ ಪ್ರಯಾಣ ಬೆಳೆಸಿ ಹಗಲು ರಾತ್ರಿ ಶ್ರಮಿಸಿದ್ದಾರೆ. ಆದ್ರೆ ಮನೆಯ ಕೆಲಸಗಳಿಂದ ಮಗನ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ತಾಯಿ ಎಚ್ಚರ ವಹಿಸಿದ್ರು. ಅವನೇನು ಕೇಳಿದ್ರು ಕೊಡಿಸಿ ನಮ್ಮ ಕೈಲಾದಷ್ಟು ನಾವು ಪ್ರಯತ್ನ ಪಟ್ಟಿದ್ದೀವಿ. ಕಷ್ಟಪಟ್ಟಿದ್ದಾನೆ, ಭಗವಂತ ಫಲ ಕೊಟ್ಟಿದ್ದಾನೆ. ಮಂಡ್ಯ ಜಿಲ್ಲೆಯಲ್ಲಿ ಹೊಸಗಾವಿ ಅಂತಂದರೆ ಎಲ್ಲೋ ಒಂಥರಿತ್ತು. ಈಗ ನಮ್ಮೂರ ಹೆಸರು ತಗೊಂಡೋಗಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಡಗಿದ್ದಾನೆ ಅಂದರೆ ಎಲ್ರಿಗೂ ನಮ್ಮೂರವ್ರಿಗೂ ಖುಷಿ ಪಡ್ತಾರೆ. ಆಡಿ ದೇಶದ ಮಗನಾಗಿ ಚೆನ್ನಾಗಿ ಬರಲಿ ಕಣಪ್ಪ, ನಾವು ಅದೇ ಕೇಳ್ತಾ ಇರೋದು. ದೇವ್ರ ಆಶೀರ್ವಾದ, ನಮ್ಮ ಆಶೀರ್ವಾದ ಅವ್ನಿಗೆ ಹೆಚ್ಚಾಗಿರ್ಲಿ ಕಣಪ್ಪ. ನಮಗೆ ಖುಷಿ ಆಗ್ತಾ ಇದೆ. ಎಲ್ಲ ನಿನ್ನ ಮೊಮ್ಮಗ ಹಿಂಗೆ ಆಡ್ದ ಅಂತಾರೆ. ಅಂತೀನಿ ಕಣಪ್ಪ. ದೇಶಕ್ಕೆ ಮಗನಾಗವನಿ ಅಂತೀನಿ ನಾನು. ಸಂತೋಷ ಕಣಪ್ಪ. ಶರತ್ ಈಗಾಗಲೇ ಹಲವು ಪ್ರಶಸ್ತಿ ಟ್ರೋಫಿಗಳನ್ನ ಬಾಚಿಕೊಂಡಿದ್ದು ಊರಿನಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಸ್ನೇಹ ಜೀವಿಯಾಗಿರುವ ಶರತ್ ಊರ್ನಲ್ಲಿದ್ರೆ ಸದಾ ಫ್ರೆಂಡ್ಸ್ ಜೊತೆಯೇ ಕಾಲ ಕಳೀತಾರೆ. ಇನ್ನು ಶರತ್ ಜೊತೆ ಕಾಲ ಕಳೆಯೋದು ಅಂದ್ರೆ ಸ್ನೇಹಿತರಿಗೂ ಬಲು ಪ್ರೀತಿ. ಸರ್ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆ ಅವನ ಬಗ್ಗೆ ಹೇಳೋಕೆ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ. ಯಾಕೆ ನಾವು ಹಳ್ಳಿ ಹುಡುಗವ ಇಂಥ ಇಂಪ್ರೂವ್ಮೆಂಟ್ ಆಗಿ ಅವನು ಕೆಲಸ ಮಾಡ್ತಾ ಇದ್ದಾನೆ, ಆಟ ಆಡ್ತಾ ಇದ್ದಾನೆ ಅಂದರೆ ನಾವೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಅವನ ಬಗ್ಗೆ. ಎಲ್ರಿಗೂ ಅದು ಬರಲ್ಲ ಆ ಸ್ಪೋರ್ಟಿವ್ ಮೈಂಡು ಅವನಿಗಿದೆ. ಐ ಆಮ್ ವೆರಿ ಹ್ಯಾಪಿ.
ಇದು ಹೇಳೋಕ್ಕೆ ನಾವು ತುಂಬ ಖುಷಿ ಪಡ್ತೀವಿ. ಮುಂದೆ ಇಂಟರ್ನ್ಯಾಷನಲ್ ಆಡಬೇಕು ಅಂತ ನಮ್ಗೆ ತುಂಬ ಇದೆ. ನಾವು ಆಟನ ನೋಡಬೇಕು, ಟಿ ವಿನಲ್ಲಿ ಅವ್ನ ಮ್ಯಾಚ್ ನೋಡಬೇಕು ಅಂತ ನಾವು ಎಲ್ಲ ತುಂಬ ಕಾತುರರಾಗಿದ್ದೀವಿ. ಆ ದೇವರು ಆದಷ್ಟು ಬೇಗ ಅವನಿಗೆ ಸೆಲೆಕ್ಟ್ ಇದು ಮಾಡಲಿ ಅಂತ ಕೇಳ್ಕೊತೀವಿ. ಶರತ್ ಸಾಧನೆ ಊರಿನ ಜನಕ್ಕೆ ಕೂಡ ಹೆಮ್ಮೆ ತಂದಿದೆ. ಶರತ್ ಇನ್ನೂ ಮೇಲೆ ಏರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸಲಿ ಅನ್ನೋದು ಗ್ರಾಮಸ್ಥರ ಆಶಯವಾಗಿದೆ. ಕರ್ನಾಟಕ ಟೀಮ್ನಲ್ಲಿ ಈಗ ರಣಜಿನಲ್ಲಿ ಫಿಟ್ ಆಗಿರೋದು ನಮಗೆ ಭಾಳ ಖುಷಿಯಾಗಿದೆ. ಒಳ್ಳೆ ಹುಡುಗ. ನೆಕ್ಸ್ಟ್ ಇಂಡಿಯಾ ಟೀಮ್ನಲ್ಲಿ ಫಸ್ಟ್ ಪ್ರಿಫರೆನ್ಸಲ್ಲಿ ಅವ್ನಿಗೆ ಬಂದು ಒಂದು ಹೆಸರು ಮಾಡಿದ್ರೆ ನಮ್ಗೆ ಇನ್ನೂ ಸಂತೋಷ. ಈ ಹೊಸಗಾವಿನ ಇಡೀ ಇಂಡಿಯಾಕ್ಕೆ ತೋರಿಸ್ಕೊಡ್ಲಿ ಅಂತ ಒಂದು ಗೊತ್ತಾಗಬೇಕು ಅಂತ ನಮ್ಮ ಆಸೆ. ಅನಿಸ್ತಿದೆ ನಿಮಗೆ? ಹೆಮ್ಮೆ ಅನಿಸುತ್ತೆ ಸರ್, ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಹೊಸಗಾವಿ ನಾಳೆ ಇನ್ನೂ ಒಂದು ಇಂಡಿಯಾದಲ್ಲಿ ಗೊತ್ತಾಗ್ತದೆ ಅಂತ ಅಂದಾಗ, ಆದರೂ ಆ್ಯಕ್ಚುಲಿ ಎಲ್ಲರೂ ಒಂದು ಇದು ಮಾಡೋದಕ್ಕೆ ಹೆಸರು ಮಾಡಿದಾಗ ಒಂದು ಹಳ್ಳಿನ ಒಂದು ಇಂಪ್ರೂವ್ ಗೊತ್ತಾಗಲಿ ಅಂತ ನಮ್ಮ ಆಸೆ ಇದೆ. ಒಟ್ಟಾರೆ ಮಂಡ್ಯದ ಹಳ್ಳಿ ಹುಡುಗನೊಬ್ಬ ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತಹ ಸಾಧನೆ ಮಾಡಿದ್ದಾನೆ. ಇದರಿಂದ ರಾಜ್ಯಕ್ಕೂ ಕೀರ್ತಿ ಬಂದಿದ್ದು, ಶರತ್ ಸಾಧನೆ ಹೀಗೆ ಮುಂದುವರಿಲಿ ಅನ್ನೋದು ರಾಜ್ಯದ ಜನರ ಆಶಯ.